ಸ್ನೇಹಿತರೆ, ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು ಕೇಳಿದರು, ಸರ್, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗೋದಕ್ಕೆ ಯಾವುದಾದ್ರೂ ಮಂತ್ರ ಇದೆಯೇ ಅಂತ. ಈ ನಕಾರಾತ್ಮಕ ಶಕ್ತಿ ಅನ್ನೋದು ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ನಿಮಗೆ ಅಂತಹ ನಕಾರಾತ್ಮಕ ಅನುಭವಗಳಾದರೂ ಹೇಗೆ ಆಗುತ್ತೆ? ಯಾವ ವಿಚಾರದಲ್ಲಿ ನೀವು ನರಳುತ್ತಾ ಇದ್ದೀರಿ? ಇದು ಮುಖ್ಯ. ನಂತರ ಅದಕ್ಕೆ ತಿಳಿದಷ್ಟು ಸಾಧ್ಯವಾದಷ್ಟು ಉತ್ತರವನ್ನು ನೀಡಬಹುದು. ಆತ ಸುಮ್ಮನೆ ಇದ್ದರು. ಆಗ ಉತ್ತರಿಸಿದೆ, ಕನಿಷ್ಠ ಇಂಥ ಅನುಭವಗಳು ನಿಮಗೇನಾದರೂ ಆಗಿದ್ದರೆ ಅದನ್ನು ನಕಾರಾತ್ಮಕ ಶಕ್ತಿಯ ಅನುಭವ ಅಂತ ಗುರುತಿಸ್ಬೋದು. ಪದೇ ಪದೇ ನಿಮಗೆ ದೈಹಿಕ ಆರೋಗ್ಯ ಸಮಸ್ಯೆ ಆದರೆ, ಮಾನಸಿಕ, ಭಾವನಾತ್ಮಕ ಇಂತಹ ವಿಚಾರಗಳಲ್ಲಿ ತೊಂದರೆ ಆದರೆ, ನಿಮ್ಮ ಬದುಕಿನ ಮೇಲೆ ಕೆಟ್ಟ ಪರಿಣಾಮಗಳು ಬೀರುತ್ತಾ ಇದ್ದರೆ ಅದನ್ನು ನೆಗೆಟಿವ್ ಎನರ್ಜಿ ಅಂತ ಕರಿಬೋದು. ಹೌದು, ಆತ ಈ ರೀತಿಯ ಸಮಸ್ಯೆಗಳೇ ನಮಗೆ ಆಗ್ತಾ ಇರೋದು ಅಂದರು. ಸರಿ, ಮಂತ್ರದಿಂದಲೇ ನಿಮಗೆ ಪರಿಹಾರ ಅಂತ ಯಾರು ಹೇಳಿದರು? ಅವರು ಹೇಳಿದರು. ಸುಮ್ಮನೆ ಕೇಳಿದೆ ಅಷ್ಟೇ ಸರ್ ಅಂದರು. ಸ್ನೇಹಿತರೆ, ನಿಜಕ್ಕೂ ಈ ಮಂತ್ರ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲದವರು ನಾವು. ಒಮ್ಮೆ ಧ್ಯಾನದಲ್ಲಿದ್ದಾಗ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಂಡರು. ನೋಡುತ್ತಾ ಇದ್ದಂತೆ ಆತ್ಮೀಯತೆಯ ಭಾವನೆಯಿಂದ ಮಾತನಾಡತೊಡಗಿದರು. ಅದಕ್ಕೂ ಮೊದಲು ಅವರು ಬಂದದ್ದುಂಟು. ಆದರೆ ಈ ಬಾರಿ ಸುಮ್ಮನೆ ಗೊತ್ತಿಲ್ಲ, ತುಂಬ ಹೊತ್ತು ಕಾಯ್ತಾ ನಿಂತಿದ್ದರು. ನಾನು ನೋಡಿ ಸೋತು ಹೋದೆ. ನೀವು ಯಾಕೆ ಹೀಗೆ ನಿಂತಿದ್ದೀರಿ? ಅವ್ರ ನಕ್ಕರು. ಏನೂ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದೇನೆ ಅಷ್ಟೇ ಅಂದರು. ನನಗೆ ತಕ್ಷಣ ಏನೋ ಒಂದು ನೆನಪಾಯಿತು. ಸುಮ್ಮನೆ ಅವರನ್ನು ಕೇಳಿದೆ, ಮಂತ್ರ ಜಪಿಸುವುದು ಅಂದರೆ ಏನು? ಈ ಪ್ರಶ್ನೆಗೆ ಉತ್ತರ ಬೇಕಿತ್ತು. ಕೇಳಿದೆ. ಆಗ ಅವರು ಹೇಳಿದರು, ಮಾ ಎಂದರೆ ಮನಸ್ಸು, ತ ಎಂದರೆ ತಂತ್ರ. ಇದರ ಅರ್ಥ, ಈ ಮನುಷ್ಯನ ಮನಸ್ಸಿನ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಹೊರಬರೋದಕ್ಕೆ ಇರುವಂತಹ ತಂತ್ರವೇ ಮಂತ್ರ. ಅಂದರೆ ನಾವು ಸಾಕಷ್ಟು ವಿಚಾರಗಳಲ್ಲಿ ನಮ್ಮೊಳಗಡೆ, ಅರ್ಥಾತ್ ನಮ್ಮ ಮನಸ್ಸಿಗೆ ನಾಟುವಂತೆ ನಾವು ಸಾಕಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಿಡ್ತೇವೆ. ಈ ರೀತಿ ಮಾನಸಿಕವಾಗಿ ತೆಗೆದುಕೊಂಡಂಥ ಎಷ್ಟೋ ವಿಚಾರಗಳು ಮನಸ್ಸಿನಲ್ಲಿ ನಮಗೆ ಹಿಂಸೆಯನ್ನು ಸಹ ನೀಡುತ್ತವೆ, ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತವೆ. ಇದರಿಂದ ಹೊರಗೆ ಬರೋದಕ್ಕೆ ಇರುವಂತಹ ಸೂತ್ರದ ಹೆಸರೇ ಈ ಮಂತ್ರ. ಎಷ್ಟು ಸರಳವಾಗಿದೆ ನೋಡಿ. ಮನಸ್ಸಿನ ಗೊಂದಲಗಳಿಂದ ಮುಕ್ತರಾಗಿರೋದಕ್ಕೆ ಬಳಸುವ ತಂತ್ರವೇ ಮಂತ್ರ. ಇದೇ ಇದರ ಅರ್ಥ. ಹಾಗಾದರೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಹೊರ ಹೋಗೋದಕ್ಕೆ ಏನು ಮಾಡಬೇಕು? ಮೊದಲು ನಿಮ್ಮ ಮನೆಯಲ್ಲಿ ಯಾವ ರೀತಿ ನಕಾರಾತ್ಮಕ ಶಕ್ತಿ ಇದೆ ಅನ್ನೋದನ್ನು ಸೂಕ್ತ ವ್ಯಕ್ತಿಗಳೊಂದಿಗೆ ಗುರುತಿಸಿ ನಂತರ ಪರಿಹಾರವನ್ನು ಕಂಡುಕೊಳ್ಳೋದು ಸೂಕ್ತ. ಇಲ್ಲಿ ಕೆಲವು ವಿಚಾರಗಳಿಗೆ, ಕೆಲವು ಸಮಸ್ಯೆಗಳಿಗೆ ತಕ್ಕಂತೆ ಪರಿಹಾರ ಇರುತ್ತೆ. ಕೆಲವರು ಹನುಮಾನ್ ಚಾಲೀಸನ್ನು ಪಠಿಸ್ತಾರೆ, ಕೆಲವರು ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾರೆ, ಇನ್ನು ಕೆಲವರು ರಾಮನಾಮವನ್ನು, ಇನ್ನು ಕೆಲವರು ಶಿವನ ಸ್ತೋತ್ರಗಳನ್ನು ಪಠಿಸ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಹೀಗಾಗಿ ನೀವು ಮೊದಲು ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ತಿಳಿದುಕೊಳ್ಳಿ. ಇದಾದ ನಂತರ ಅದಕ್ಕೆ ಪರಿಹಾರವನ್ನು ಹುಡುಕೋದಕ್ಕೆ ಪ್ರಯತ್ನಿಸಿ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ.